ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಗಾಯ್ಸ್, ನಿನ್ನೆ ನಮ್ಮ RCB ಅವರು ಫೈನಲ್ಗೆ ಯಾವ ಥರ ಎಂಟ್ರಿ ಕೊಟ್ಟಿದೆ ಅಂದರೆ, ಧರ್ಮಶಾಲಾದಲ್ಲಿ ಧರ್ಮದೇಟಗಳು ಒಬ್ಬೊಬ್ರಿಗೆ ಚಡಿ ಏಟ್ ಕೊಟ್ಟು ಒಂಥರ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ರು. ರಾಯಲ್ ಆಗಿ ಎಂಟ್ರಿ ಕೊಟ್ಟಿದ್ರು RCB ಅವರು. ಏನು GT ಅವರು ಟಾಸ್ ಗೆದ್ದು ನಮ್ಮ RCB ಅವರು ಬ್ಯಾಟಿಂಗ್ ಆಡ್ಲಪ್ಪ, ನಾವು ಆಮೇಲೆ ಸೆಕೆಂಡ್ ಬ್ಯಾಟಿಂಗ್ ಆಡ್ತೀವಿ, ಇವರು ಎಷ್ಟು ಹೊಡಿತಾರೋ ಅದು ನೋಡ್ಬಿಟ್ಟು ನಾವು ಹೊಡಿತೀವಿ, ಅದರಿಂದ ಹೊಡೆದ್ಬಿಟ್ಟು ಫೈನಲ್ಗೆ ಹೋಗ್ತೀವಿ ಅಂತ ಈಸಿಯಾಗಿ ಸ್ಕೆಚ್ ಹಾಕೊಂಡಿದ್ರು ಯಾರು, ನಮ್ಮ ಶುಭ್ಮನ್ ಗಿಲ್ ಅವರು. ಇವರು ಕೆಲವು ದಿವಸಗಳ ಹಿಂದೆ ಒಂದು ಮಾತು ಹೇಳಿರ್ತಾರೆ. ಯಾವ ಥರ ಹೇಳಿರ್ತಾರೆ, ನಮಗೆ RCB ಅವರು ನೆಕ್ಸ್ಟ್ ಯಾವುದೇ ಒಂದು ಮ್ಯಾಚಲ್ಲಿ ಆಗಿರಲಿ ಬಂದರೆ ಅವ್ರನ್ನ ಸೋಲ್ಸೋದೇ ನಮ್ಮದು ಫಸ್ಟ್ ದೊಡ್ಡ ಗುರಿ ಅಂತ ಹೇಳಿರ್ತಾರೆ. ಇಲ್ಲಿ ನೋಡಿದ್ರೆ ಎಲ್ಲ 0 ಪರ್ಫಾರ್ಮೆನ್ಸು. ಯಾವ ಟೀಮಿಂದ ನಿನ್ನೆ ನಡೆದಂಥ ಕ್ವಾಲಿಫೈ ಮ್ಯಾಚ್ ಅನಿಸ್ಲಿಲ್ಲ ಗುರು ನನಗಂತೂ. ಫಸ್ಟ್ ಆಫ್ ಆಲು ಏನೋ ಸ್ವಲ್ಪ ಟಫು ಟಕ್ಕರ್ ಕೊಡ್ತಾರೆ, ಫೈಟ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡ್ರೆ, ಇಲ್ಲಿ ನೋಡಿದ್ರೆ ಯಾಂಥದ್ದು ಇಲ್ಲ ಗುರು. ಅಲ್ಲಿ ಸಾಯಿ ಸುದರ್ಶನ್ ಔಟ್ ಆಗಿದ್ದು, ಮತ್ತು ಯಾರು ಶುಭ್ಮನ್ ಗಿಲ್ ಔಟ್ ಆಗಿದ್ದು, ಬಟ್ಲರ್ ಔಟ್ ಆಗಿದ್ದು. ಇವ್ರು 3 ಜನ ಟಾಪ್ ಆಫ್ ದ ಟೇಬಲಲ್ಲಿ ಅಂದರೆ ಒಳ್ಳೆ ರನ್ ಹೊಡಿತಾ ಇದ್ರು. ಆಮೇಲೆ ಈ 3 ಜನನೇ ಸ್ವಲ್ಪ ಮೇಜರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಈ ಒಂದು ಟೀಮ್ಗೆ. ನಾನು ಅಂದ್ಕೊಂಡಿದ್ದೆ ಇವ್ರು 3 ಜನ ಕಿತ್ತಾಕ್ಬಿಟ್ರೆ ಇನ್ಯಾರು ಆಡಲ್ಲ, ಪಕ್ಕ ಈ ಸಲ RCB ಮ್ಯಾಚ್ ಅಂತ ನಾನು ಅಂದ್ಕೊಂಡಿದ್ದೆ. ಹಂಗೆ ಆಗೋಯ್ತು. ಏನು ಸ್ಟಾರ್ಟಿಂಗ್ ಪವರ್ ಪ್ಲೇಲೇ 3 ವಿಕೆಟ್ ಬಿದ್ದೋಯ್ತು. ಅಲ್ಲಿಂದ GTಗೆ ಒಂಥರ ಸಮಾಧಿನೇ ಮಾಡಾಕ್ಬಿಟ್ರು ನಮ್ಮ RCB ಅಂತ ಹೇಳ್ಬೋದು. ಇನ್ನು ಸ್ಟಾರ್ಟಿಂಗಿಂದನೇ ಬರೋದಾದರೆ, ಏನು GT ಅವರು ಟಾಸ್ ಗೆದ್ಬಿಟ್ಟು ನಮ್ಮ RCB ಬ್ಯಾಟಿಂಗ್ ಆಡೋಕ್ಕೆ ಹೇಳ್ತಾರೆ. RCB ಅವ್ರಿಗೂ ಬೇಕಾಗಿದ್ದು ಅದೇ ಗುರು, ಆ ರೋಗಿಗೂ ಬೇಕಾಗಿದ್ದು ಹಾಲು ಅನ್ನನೇ, ವೈದ್ಯ ಹೇಳಿದ್ದು ಹಾಲು ಅನ್ನನೇ ಅಂದಂಗೆ GT ಅವ್ರಿಗೆ ಟಾಸ್ ಗೆದ್ದಿರ್ಬೋದು ಅಷ್ಟೇ. ಅದೊಂದೇ ಇವ್ರಿಗೆ ಸೈದಾಗಿ ಗೆಲ್ಲಕ್ಕಾಗಿರೋದು. ಇನ್ಯಾವುದೇ ಒಂದು ಬೌಲಿಂಗ್ ಇರಲಿ, ಬ್ಯಾಟಿಂಗ್ ಇರಲಿ, ಫೀಲ್ಡಿಂಗ್ ಇರಲಿ, RCB ಬೀಟ್ ಮಾಡೋಕ್ಕಾಗಲಿಲ್ಲ ನಿನ್ನೆ ನಡೆದಂಥ ಮ್ಯಾಚಲ್ಲಿ. ಅದೇ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ನಮ್ಮ RCB ಅವರು. ಅಲ್ಲಿಂದ ದಡ್ಡ ಅಂತ 255 ವಾಡೋದು ಚಾಚಿ ಒಂಥರ ಮೂಲೆಗೆ ಬಿಸಾಕ್ಬಿಡ್ತಾರೆ GT ಅವ್ರಿಗೆ. ನಾನು ಅಂದ್ಕೊಂಡೆ ಈ ಒಂದು ಚೇಜ್ನ ಎಲ್ಲೋ ಒಂದು ಕಡೆ ಚೇಜ್ ಮಾಡೋಕ್ಕಾಗಲ್ಲಪ್ಪ ಅಂತ ಅಂದ್ಕೊಂಡೆ. ಸೇಮ್ ಅದೇ ಥರನೇ ಆಯಿತು. ಬೌಲಿಂಗಲ್ಲಿ ಯಾವ ಥರ ಸಖತ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅಂದರೆ, ಸರ್ಪ್ರೈಸ್ ನ್ಯೂಸ್ ಅಂತಲೇ ಹೇಳ್ಬೋದು. ಜಾಕೋಬ್ ಡಫಿ ತಗೊಂಬತ್ತಾರೆ, 3 ವಿಕೆಟ್ ತೆಗಿತಾರೆ. ನೀನು ಎಷ್ಟನ್ನ ಹೊಡ್ಸ್ಕೊ, ಒಟ್ಟಿನ ನಮಗೆ ವಿಕೆಟ್ ಬೇಕನ್ನೋ ಥರ ಇತ್ತು ನಮಗೆ. ಇನ್ನು ನಮ್ಮ ಭುವನೇಶ್ವರ್ ಕುಮಾರ್ ಪರ್ಪಲ್ ಕ್ಯಾಪ್ ಹಾಕೊಂಡು ಮಿಂಚುತ್ತಾವ್ರೆ, ಅವರು ಒಂದು 2-3 ವಿಕೆಟ್ ತಗೊಂಡ್ರು. ಮತ್ತು ಅಲ್ಲಿ ಕೃಣಾಲ್ ಪಾಂಡ್ಯ 1 ವಿಕೆಟು, ರಸಿಕ್ ಸಲಾಮ್ದಾರು ಅಬ್ಬಾ ಮೇಡ್ ಇನ್ ವಿಕೆಟ್. ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದು GT ತಂಡನ ಎಡೆಮುರಿ ಕಟ್ಟಿ ಬಿಸಾಕೋದತ್ತ ಮೂಲೆಗೆ. ಇನ್ನು ಓವರ್ ಆಗಿ ನಮಗೆ ನಿನ್ನೆ RCB ಅವ್ರಿಗೆ ಗೆದ್ದು ಒಂಥರ ಸಂಭ್ರಮಾಚರಣೆ ಮಾಡೋ ಥರ ಮಾಡಿದ್ದಾರೆ. ಫೈನಲ್ಗೆ ಹೋಗಿದ್ದಾರೆ. ಅಹಮದಾಬಾದಲ್ಲಿ ಯಾರು ಮೀಟ್ ಮಾಡ್ತಾರೆ, ಇವತ್ತು ಮ್ಯಾಚ್ ನಡೀತಾ ಇದೆ ಹೈದರಾಬಾದು ಮತ್ತು ರಾಜಸ್ಥಾನ್ ರಾಯಲ್ಸು. ಇವೆರಡು ಮ್ಯಾಚ್ ನನ್ನ ಪ್ರಕಾರ ಇವತ್ತು ಸ್ವಲ್ಪ ರಾಜಸ್ಥಾನ್ ರಾಯಲ್ಸ್ ಗೆಲ್ಬೋದು ಅಂತ ಅನಿಸ್ತಾ ಇದೆ ಗುರು. ಯಾಕೆ ಅಂತಂದರೆ ಸ್ವಲ್ಪ ಹೈದರಾಬಾದ್ ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿ ಇರೋದ್ರಿಂದ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ RR ಗೆಲ್ತಾರೆ. ನಮ್ಗೆ ಯಾರನ್ನ ಗೆಲ್ಲಿ ಯಾರನ್ನ ಸೋಲ್ಲಪ್ಪ, ನಮ್ಗೆ ಫೈನಲ್ಗೆ RCB ಬಂದೈತೆ, ಅಷ್ಟು ನಮ್ಗೆ ಬೇಕಾಗಿರೋದು. ಫೈನಲಲ್ಲಿ 100% ಏನು ರಾಹುಲ್ ದ್ರಾವಿಡ್ ಏನು ಹೇಳಿರ್ತಾರೆ, ಬ್ಯಾಕ್ ಟು ಬ್ಯಾಕು ಕಪ್ಪು ಹೊಡಿತಾರೆ RCB ಅಂತ ಹೇಳಿದರು. ಆ ಒಂದು ಮ್ಯಾಚು ಯಾಕೋ ನನಗೆ ನಿಜ ಆಗೋ ಥರ ಕಾಣಿಸ್ತಾ ಇದೆ ಗುರು. ಯಾಕೆಂದರೆ ಅವರೆಲ್ಲ ಲೆಜೆಂಡ್ರಿಗಳು. ಆ ಥರ ಸುಮ್ಮನೆ ಅವ್ರಿಗೆ ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಏನೋ ಒಂದು ರೀಸನ್ ಇರುತ್ತೆ. ಅದರಿಂದ RCB ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗೆಲ್ತಾರೆ ಅಂತ ಹೇಳಿದರು ರಾಹುಲ್ ದ್ರಾವಿಡ್ ಅವರು. ಅದೇ ಒಂದು ಪ್ರಿಡಿಕ್ಷನು ನನಗೆ ಯಾಕೋ ಸೆನ್ಸು ಹೊಡೆಯೋ ಪ್ರಕಾರ RCB 2 ಸಲ ಕಪ್ಪು ಗೆಲ್ಲೋ ಅಂಥ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು ಗೈಸ್. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ನಿಮಗೆ ಈ ಅಪ್ಡೇಟ್ ಏನಾದರೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.